ಜೈ ಹಿಂದ್ ಸೋಲ್ಜರ್ಸ್. ಇವತ್ತೇನ್ ಸಂಡೇ ಐತೆ ಅಂತ ತಿಳ್ಕೇಶಂದ ಮಲ್ಕೊಂಡಿರಿ ಅನ್ಸುತ್ತ. ಸೊ ಎದ್ದೇಳ್ರಿ, ಇನ್ನೂ ಎಚ್ಚೆತ್ತುಕೊಂಡಿಲ್ಲಪ್ಪ ಅಂತಂದ್ರ ಜೀವನ ತುಂಬಾ ಕಷ್ಟ ಐತಿ. ಈ ಹೊತ್ನ್ಯಾಗ ಈ ವಯಸ್ಸಿನಾಗ ಇಷ್ಟೊತ್ತಿನ ಮಟ್ಟ ಮಕ್ಕೊಂದ್ರ ಮುಂದ ಸಕ್ಸಸ್ ಆಗೋದು ತುಂಬಾ ಬಹಳ ಅಂದ್ರ ಬಹಳ ಕಠಿಣ ಐತಿ. ಎದ್ದ ರಾತ್ರಿ 12 ಗಂಟೆ ಅಲ್ಲ, ರಾತ್ರಿ 3 ಗಂಟೆ ಆದ್ರೂ ಎಚ್ಚರ ಆಗ್ಬೇಕ. ನನ್ನ ಮೈ ಮೇಲೆ ವರ್ದಿ ಯಾವಾಗ ಬೀಳುತ್ತಲ್ಲ, ಸೊ ಅಲ್ಲಿ ಮಟ್ಟ ನನಗ ನೆಮ್ಮದಿ ಅಂತ ನಿದ್ದೆ ಹತ್ಬಾರ್ದು ಅಂತ ತಿಳ್ಕೇಶಂದ. ನಿನ್ನ ಹೆತ್ತ ತಂದೆ ತಾಯಿ ನಿನ್ನ ಗೆಲುವಿಗೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟ ನಿದ್ದೆಗೆಟ್ಟ ನನ್ನ ಮಗ ಒಂದು ಇಂಡಿಯನ್ ಆರ್ಮಿ ವರ್ದಿ ಹಾಕೊಂಡ್ ಬಂದು ಸೊ ನನ್ನ ಮುಂದೆ ನಿಂತಾಗ ನಾನು ಇಷ್ಟು ದಿನ ನನ್ನ ಮಗನ ಹೆತ್ತು ಹೊತ್ತು ಸಾಕಿ ಸಲುವಿದ್ದು ಒಂದು ಸ್ವಾರ್ಥಕ ಆಗತ್ತ ಅಂತ ಹೇಳ್ಕೇಶಂದ. ಸೊ ಅವಾಗ ಅವ್ರಿಗೆ ಅನ್ಸುತ್ತ ವಿದ್ಯಾರ್ಥಿಗಳೇ, ಸೊ ನಿಮ್ ನಾವು ಹೆತ್ತಿದ್ದಕ್ಕೂ ಕೂಡ ಅವ್ರಿಗೊಂದು ಖುಷಿ ಆಗುತ್ತ. ಸೊ ನೀವು ಆ ಕನಸನ್ನ ಈಡೇರಿಸಬೇಕಾಗುತ್ತ. ಸೊ ನೋಡ್ಕೋಬಹುದು, ಆಲ್ರೆಡಿ ಅಗ್ನಿವೀರ್ ರಿಸಲ್ಟ್ ಅನ್ನ ಮೊನ್ನೆ ತಾನೇ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ಸೊ ಅನೌನ್ಸ್ಮೆಂಟ್ ಅಂದ್ರೆ ನಿಮ್ಗೆ 28ನೇ ತಾರೀಕಿಗೆ ರಿಸಲ್ಟ್ ಏನೋ ಅನೌನ್ಸ್ಮೆಂಟ್ ಮಾಡಿದ್ರಲ್ಲ, ಸೊ ಅದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ ಏನಿಪ್ಪ ಅಂತಂದ್ರೆ, ಸರ್ ನಾನು 30 ಕ್ವಶನ್ ಅನ್ನ ಅಕ್ಯುರೇಟ್ ಆಗಿದ್ದೀನಿ ಸರ್, 35 ಕ್ವಶನ್ ಅನ್ನ ಅಕ್ಯುರೇಟ್ ಆಗಿದ್ದೀನಿ ಸರ್, ನಂದು ಪಾಸ್ ಆಗಿಲ್ಲ. ನಮ್ಮ ಊರಾಗ ದೋಸ್ತ ಸರ್ ನನ್ನ ಜೊತೆನ ಅಡ್ಡಾಡ್ತಿದ್ದ ಸರ್, ಅವ್ನಿಗೆ ಇಂಗ್ಲಿಷ್ನಾಗ ಹೆಸರು ಬರೆಯಕ್ ಬರಲ್ಲ ಸರ್, ಅವ್ ಎಕ್ಸಾಮ್ ಪಾಸ್ ಆಗಿದ್ದೇನ. ಸೊ ಇದನ್ನೆಲ್ಲ ಬಿಟ್ಬಿಡು, ನೀನು ರಿಯಲ್ ಆಗಿ ಎಷ್ಟು ಮಾರ್ಕ್ಸ್ ಗಳನ್ನ ತಗೊಂಡಿದೀಯ ಅಂತ ಹೇಳಿ ಇಲ್ಲಿ ಗೊತ್ತಾಗತ್ತೆ ನಿನ್ನ ರಿಯಾಲಿಟಿ. ಸೊ ಅವ್ ಎಷ್ಟು ಓದಿದಾನ, ಸೊ ಅವ್ ಯಾರ ಕಣ್ಣಿಗೂ ಕಂಡಿಲ್ಲ ಓದಾಕತ್ತಾರ ಅಂತ ಹೇಳಿ, ಬಟ್ ಅವ್ರು ರಿಯಲ್ ಆಗಿ ಸ್ಟಡಿ ಮಾಡ್ಯಾನ. ಅವ ರಿಯಲ್ ಆಗಿ ಸ್ಟಡಿ ಮಾಡಿ ಎಕ್ಸಾಮ್ ಬರ್ದಾನ, ಬಟ್ ಅದ ನಿನಗೂ ಗೊತ್ತಾಗಿಲ್ಲ, ಸೊ ಊರನ್ ಮಂದಿಗೂ ಗೊತ್ತಾಗಿಲ್ಲ. ಸೊ ಅದ್ ಎಲ್ಲಿ ಗೊತ್ತಾಗುತ್ತಪ್ಪ ಅಂದ್ರೆ ಇಲ್ಲಿ ಗೊತ್ತಾಗುತ್ತೆ. ಬರೀ ಕೇವಲ 10 ರೂಪಾಯಿ ಖರ್ಚು ಮಾಡಿದ್ಯಪ್ಪ ಅಂದ್ರ ನೀನು ಎಷ್ಟು ಮಾರ್ಕ್ಸ್ ಗಳನ್ನ ತಗೊಂಡಿದ್ಯ ಅನ್ನೋದನ್ನ ಕ್ಲಿಯರ್ ಆಗಿ ಅರ್ಥ ಆಗುತ್ತಾ. ಸೊ ಇದು RTI ರಿಪ್ಲೈ ಅಂತ ಹೇಳಿ ಎಲ್ಲಾ ಅಗ್ನಿವೀರ್ GD ಆಗಿರ್ಲಿ, ಟೆಕ್ನಿಕಲ್ ಆಗಿರ್ಲಿ, ನರ್ಸಿಂಗ್ ಅಸಿಸ್ಟೆಂಟ್ ಆಗಿರ್ಲಿ, ಯಾವುದೇ ಅಗ್ನಿವೀರ್ ಎಕ್ಸಾಮ್ ಆಗಿರ್ಲಿ, ನೆಕ್ಸ್ಟ್ ಯಾವುದೇ ಒಂದು ನೀವು ಎಕ್ಸಾಮ್ ಅನ್ನ ಬರ್ದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬಿಟ್ಟ ತಕ್ಷಣನೇ ನೀವು RTI ಗೆ ಮೆಸೇಜ್ ಹಾಕ್ಬಿಟ್ಟು ನಿಮ್ಮ ರಿಸಲ್ಟ್ ಅನ್ನ ತಗೊಳ್ಬಹುದು. 15 ದಿನದಲ್ಲಿ ನಿಮ್ಮ ಎಷ್ಟು ಸ್ಕೋರ್ ಅನ್ನ ಮಾಡಿದ್ರು ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬಹುದು. ಸೊ ಕಂಪ್ಲೀಟ್ ಆಗಿ ಯಾವ ತರ RTI ಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕು, ಸೊ ನಿಮ್ಮ ಸ್ಕೋರ್ ಅನ್ನ ಯಾವ ತರ ಚೆಕ್ ಮಾಡ್ಕೊಳ್ಬೇಕು, ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ಏನಿಲ್ಲ ಅಂತಂದ್ರು 5 to 10 ಮಿನಿಟ್ಸ್ ಮಟ್ಟ ವಿಡಿಯೋ ಲೆಂದಿ ಆಗುತ್ತಾ. ಸೊ ಪರವಾಗಿಲ್ಲ, ಯಾಕಂದ್ರೆ ಕನ್ಫರ್ಮೇಶನ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ಅಂತ ವಿದ್ಯಾರ್ಥಿಗಳು ಕಂಪ್ಲೀಟ್ ಆಗಿ ಈ ಇನ್ಫಾರ್ಮೇಶನ್ ಅನ್ನ ತಿಳಿದುಕೊಳ್ಳಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ, ಇದೇ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದ್ರಪ್ಪ ಅಂದ್ರೆ ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಆಲ್ರೆಡಿ ಫಿಸಿಕಲ್ ಬ್ಯಾಚ್ 2ನೇ ಬ್ಯಾಚ್ ಸೊ ಆಗಸ್ಟ್ 1 ಅಂದ್ರೆ ನಿನ್ನೆ ತಾನೇ ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ. ನೀವೇನಾದ್ರೂ ಬಂದು ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ರೆ ಅತಿ ಕಡಿಮೆ ಫೀಸ್ ನಲ್ಲಿ ನಾವು ಫಿಸಿಕಲ್ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ವಿ ಅಭ್ಯರ್ಥಿಗಳ. ಓಕೆ, ಬನ್ನಿ ನೋಡೋಣ. ಕಂಪ್ಲೀಟ್ ಆಗಿ ನಿಮ್ಗೆ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀನಿ, ಯಾವುದೇ ತರಂತ ಡೌಟ್ ಇರಲಾರ್ದಾಗೆ. ಸೊ ನಿಮ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ನಾನು ಇದರಲ್ಲಿ ತಿಳಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ನಾನು ಯಾವ ತರ ಹೇಳ್ತಿಲ್ಲ, ಸೊ ಅದೇ ತರನಾಗಿ ಮಾಡ್ಕೊತಾ ಹೋಗ್ರಿ. ಸೊ ಯಾವುದೇ ಒಂದು ಗೂಗಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಡ್ರಿ. ಗೂಗಲ್ ವೆಬ್ಸೈಟ್ ಅನ್ನ ಓಪನ್ ಆದ ತಕ್ಷಣನೇ ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ RTI ಆನ್ಲೈನ್ ಅಂತ ಸರ್ಚ್ ಮಾಡ್ರಿ. ಸೊ ನೀವು ಜಸ್ಟ್ RTI ಸರ್ಚ್ ಮಾಡಿದ್ರು ಕೂಡ ನಡೀತದೆ. ಸೊ RTI ಅಂತ ಸರ್ಚ್ ಮಾಡಿದ್ರಪ್ಪ ಅಂದ್ರೆ ಸೊ ಈ ತರ ಓಪನ್ ಆಗುತ್ತೆ. ಫಸ್ಟ್ನೇದು RTI ಆನ್ಲೈನ್ ಅಂತ ಇದೆಯಲ್ಲ, ಸೊ ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಸೊ ಈ ಫಸ್ಟ್ ಒಂದು ಲಿಂಕ್ ಮೇಲೆ ಓಪನ್ ಮಾಡ್ಕೊಳ್ಳಿ. ಏನ್ ಮಾಡ್ಬೇಕು, ಫಸ್ಟ್ ಒಂದು ಲಿಂಕ್ ಮೇಲೆ ಒತ್ಕೊಳ್ಳಿ. ಓಕೆ, ಓಪನ್ ಆಗುತ್ತೆ. ಸೊ ಸ್ಪೀಡ್ ಇದೆ, ಸರ್ವರ್ದು ಏನ್ ಪ್ರಾಬ್ಲಮ್ ಇಲ್ಲ, ಸರ್ವರ್ ಬಿಜಿ ಇರುತ್ತೆ ಅಂತೇನಿಲ್ಲ. ಸೊ ಎನಿ ಟೈಮ್ ನಿಮ್ಗೆ 24x7 ಈ ವೆಬ್ಸೈಟ್ ಕೂಡ ಓಪನ್ ಇರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಸೊ ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ನೋಡ್ಕೋಬಹುದು ನೀವು. ಸೊ ಇದನ್ನ ನೋಡ್ಕೋದಕ್ಕಿಂತ ನೀವು ಕೂಡ ಅಪ್ಲಿಕೇಶನ್ ಅನ್ನ ಸೊ ಈಗ RTI ರಿಪ್ಲೈ ಅನ್ನ ಹಾಕ್ಬಹುದು. ಎಲ್ಲಿ ಹೋಗ್ಬೇಕು, ಸೊ ಇದು ಓಪನ್ ಆತ ಸರ್. ಓಪನ್ ಆದ್ಮೇಲೆ ಸೊ ಹೋಮ್, ಸಬ್ಮಿಟ್ ರಿಕ್ವೆಸ್ಟ್, ಸಬ್ಮಿಟ್ ಫಸ್ಟ್ ಅಪೀಲ್. ಸೊ ಏನ್ ಮಾಡ್ಬೇಕು, ಸಬ್ಮಿಟ್ ರಿಕ್ವೆಸ್ಟ್ ಅಂತ ಕ್ಲಿಕ್ ಮಾಡ್ಕೊಡ್ರಿ. ಸಬ್ಮಿಟ್ ರಿಕ್ವೆಸ್ಟ್ ಅಂದ್ಮೇಲೆ ಸೊ ಇದರೆಲ್ಲ ನಿಮ್ಗೆ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿರ್ತಾರೆ. ಸೊ ಇದನ್ನೆಲ್ಲನೂ ಕೂಡ ನೀವು ಓದ್ಕೊಳ್ಬಹುದು, ಇಲ್ಲ ಅಂತಂದ್ರೆ ನಡೀತದ. ಸೊ ನಾನು ಏಟ್ ಹೇಳ್ತಿಲ್ಲ, ಸೊ ಅಷ್ಟನ್ನ ಮಾಡ್ಕೊಂಡು ಹೋದ್ರೂ ಕೂಡ ನೀವು ಸೊ RTI ರಿಪ್ಲೈಗೆ ನಿಮ್ಮ ಆನ್ಸರ್ ಬರ್ತದ. ನೆಕ್ಸ್ಟ್ ಐ ಹ್ಯಾವ್ ರೀಡ್ ಅಂಡ್ ಅಂತ ಕ್ವೆಶ್ಚನ್ ಇದೆಯಲ್ಲ, ಸೊ ಇದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸಬ್ಮಿಟ್ ಅಂತ ಸರ್ಚ್ ಮಾಡ್ಕೊಡ್ರಿ. ಸೊ ಸಬ್ಮಿಟ್ ಅಂತ ಕೊಟ್ಟಾದ್ಮೇಲೆ ಸೊ ಕೆಳಗಡೆ ನಿಮ್ಗೆ ನೆಕ್ಸ್ಟ್ ಏನ್ ಬರ್ತಪ್ಪ ಅಂದ್ರೆ ಇಲ್ಲಿ ಸಬ್ಜೆಕ್ಟ್ ಲ್ಯಾಂಗ್ವೇಜ್ ಗಳು ನಮ್ಮ ಕನ್ನಡದಲ್ಲಿ ಕೊಟ್ಟಿಲ್ಲ. ಸೊ ಇಂಗ್ಲಿಷ್ ಮತ್ತು ಹಿಂದಿ 2 ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಕೋಬಹುದು ಯಾವ ತರಪ್ಪ ಅಂದ್ರೆ ಆನ್ಲೈನ್ RTI ರಿಕ್ವೆಸ್ಟ್ ಫಾರ್ಮ್ ಅಂತ ಕ್ವೆಶ್ಚನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಕೊಳ್ಳೋಣ ಈಗ. ಓಕೆ, ಪ್ರತಿಯೊಂದನ್ನು ಕೂಡ ಇದರಲ್ಲಿ ಚೆಕ್ ಮಾಡ್ಕೊತ ಹೋಗೋಣ ಏನೇನೆಲ್ಲ ಹಾಕ್ಬೇಕಂತ ಕ್ವೆಶ್ಚನ್. ಸೊ ಎಂಟರ್ ಇಮೇಲ್ ID. ಸೊ ಎಂಟರ್ ಇಮೇಲ್ ಐಡಿಗೆ ಸೊ ನಿಮ್ಗೊಂದು OTP ಬರ್ತದ. ಸೊ OTP ಬರ್ತದ. ಸೊ ಎಂಟರ್ ಇಮೇಲ್ ಐಡಿಗೆ ಹಾಕ್ಬೇಕು. ನೆಕ್ಸ್ಟ್ ಕೆಳಗಡೆ ಮೊಬೈಲ್ ನಂಬರ್ ಹಾಕ್ಬೇಕು. ಸೊ ನಿಮ್ಮ ಮೊಬೈಲ್ ಇಮೇಲ್ ಐಡಿಯನ್ನ ಹಾಕೊಡ್ರಿ. ಸೊ ಏನಪ್ಪಾ ಅಂದ್ರೆ ನಿಮ್ದು ಯಾವ ತರ ಇಮೇಲ್ ID ಅಪ್ಲಿಕೇಶನ್ ದಲ್ಲಿ ಅದು ಯಾವ್ದು ಹಾಕಿದ್ರೆ ನಡೆಯಂಗಿಲ್ಲ. ನೀವು ಏನ್ ಅಪ್ಲಿಕೇಶನ್ ದಲ್ಲಿ ಇಮೇಲ್ ಐಡಿಯನ್ನ ಹಾಕಿದ್ರಲ್ಲ ಅದೇ ಇಮೇಲ್ ಐಡಿಯನ್ನ ಇಲ್ಲಿ ಹಾಕ್ಬೇಕು. ಓಕೆ,
ಓಕೆ, ನಾನು ಹಾಕ್ತಾ ಇದ್ದೀನಿ, ಒಂದ್ಸರಿ ಚೆಕ್ ಮಾಡ್ಕೊಡ್ರಿ. ನೀವು ಕೂಡ ನಿಮ್ ಜಿಮೇಲ್ ಅನ್ನ ಕರೆಕ್ಟ್ ಆಗಿ ಇದೇ ತರನಾಗಿ ಹಾಕಿದ್ರೆ ಮಾತ್ರ ನಿಮ್ದು ನಿಮ್ದು ಆನ್ಸರ್ ಬರ್ತದ, ಇಲ್ಲ ಅಂತಂದ್ರೆ ನಿಮ್ದು ಆನ್ಸರ್ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ನಿಮ್ಮ ಫೋನ್ ನಂಬರ್ ಅನ್ನ ಹಾಕೊಡ್ರಿ. ಸೊ ಫೋನ್ ನಂಬರ್ ಏನಿಲ್ಲಪ್ಪ ಅಂದ್ರೆ ನಿಮ್ದು ಯಾವ್ದೇ ಫೋನ್ ನಂಬರ್ ಇರ್ತಲ್ಲ, ಸೊ ಆ ಫೋನ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡ್ಕೊಡ್ರಿ. ಓಕೆ, ಫೋನ್ ನಂಬರ್ ಎಂಟ್ರಿ ಆದ್ಮೇಲೆ ಕೆಳಗಡೆ ನಿಮ್ಗೆ ಕ್ಯಾಪ್ಚಾ ಅನ್ನ ಕೊಟ್ಟಿದಾರ. ಈ ಕ್ಯಾಪ್ಚಾ ಹಾಕ್ಬೇಕಾಗುತ್ತೆ. ಏನಪ್ಪಾ ಅಂದ್ರೆ ಈ ಕ್ಯಾಪ್ಚಾ ಏನ್ ಕೊಟ್ಟಿದಾರಲ್ಲ, ಅದನ್ನ ನೀವು ಎಂಟ್ರಿ ಮಾಡ್ಬೇಕಾಗುತ್ತೆ. ಇಲ್ಲಿ 4 ಕೊಟ್ಟಿದ್ದಾರೆ. 4 ಆದ್ಮೇಲೆ ಈಗ 4. ಓಕೆ, ನಾವು 4 ಅನ್ನ ಎಂಟ್ರಿ ಮಾಡೋಣ. 4 ಆದ್ಮೇಲೆ ಯು ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಡಬ್ಲ್ಯೂ ಕೊಟ್ಟಿದ್ದಾರೆ ಕ್ಯಾಪಿಟಲ್. ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ 4 ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಐ ಇದೆ, ಕ್ಯಾಪಿಟಲ್ ಐ. ನೆಕ್ಸ್ಟ್ ಅದಾದ್ಮೇಲೆ ವಿ ಇದೆ, ಓಕೆ, ಕ್ಯಾಪಿಟಲ್ ವಿ. ಇಷ್ಟಾದ್ಮೇಲೆ ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡ್ಬೇಕು. ಸಬ್ಮಿಟ್ ಅಂತ ಇಲ್ಲಿ ಕೊಟ್ಟಾದ್ಮೇಲೆ ಏನ್ ಬರ್ತದ, ನಿಮ್ಗೊಂದು OTP ಬರ್ತದ. ಇಲ್ಲಿ ನೋಡ್ಕೊಂಡ್ರಿ, ಪ್ಲೀಸ್ ಎಂಟರ್ ದ OTP ರಿಸೀವ್ಡ್ ಆನ್ ದ ಎಂಟರ್ಡ್ ಇಮೇಲ್ ID. ಇಫ್ ಎನಿ ಒನ್ ಡಸ್ ನಾಟ್ ರಿಸೀವ್ ದ ಪ್ಲೀಸ್ ವೇಟ್ ಫಾರ್ ಸಮ್ ಟೈಮ್ಸ್, ಆಲ್ಸೋ ಚೆಕ್ ಸ್ಪ್ಯಾಮ್. ಓಕೆ, ಆಲ್ರೆಡಿ OTP ಬಂದಿದೆ. ನಾನು ಒಂದು ವಿದ್ಯಾರ್ಥಿ ಹಾಕಿ ಚೆಕ್ ಮಾಡ್ತಾ ಇದ್ದೀನಿ. OTP ಬಂದಿದೆ. ಆ OTP ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಆ OTP ಅನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ ಅಭ್ಯರ್ಥಿಗಳ. ಆ OTP ಅನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕು. ಓಕೆ, ಆ OTP ಅನ್ನ ಇಲ್ಲಿ ಎಂಟ್ರಿ ಮಾಡಿದೆ. ಎಂಟ್ರಿ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಮತ್ತೆ ಕ್ಯಾಪ್ಚಾ ಕೊಟ್ಟಿದ್ದಾರೆ. ಈ ಕ್ಯಾಪ್ಚಾ ನೀವು ಇಲ್ಲಿ ಮತ್ತೆ ಫಿಲ್ ಮಾಡ್ಬೇಕಾಗುತ್ತೆ. ಕ್ಯಾಪಿಟಲ್ ಸಿ, ನೆಕ್ಸ್ಟ್ ಆದ್ಮೇಲೆ ಸಿ, ನೆಕ್ಸ್ಟ್ ಆದ್ಮೇಲೆ 4, ನೆಕ್ಸ್ಟ್ H, ನೆಕ್ಸ್ಟ್ ಅದಾದ್ಮೇಲೆ ಬಿ, ನೆಕ್ಸ್ಟ್ ಅದಾದ್ಮೇಲೆ Y. ಓಕೆ, ಈ ತರದ ಕ್ಯಾಪ್ಚರ್ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಕೆಳಗಡೆ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಸಬ್ಮಿಟ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸಬ್ಮಿಟ್ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಆದ್ಮೇಲೆ ನಿಮ್ಗೆ RTI ಕಂಪ್ಲೀಟ್ ಆಗಿ ಇಲ್ಲಿ ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಬೇಕಾಗತ್ತ. ಈ ಡೀಟೇಲ್ಸ್ ಅಲ್ಲಿ ಏನೆಲ್ಲ ಫಿಲ್ ಮಾಡ್ಬೇಕು ಅನ್ನೋದನ್ನ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಒಂದ್ಸರಿ ಚೆಕ್ ಮಾಡ್ಕೊಡ್ರಿ. ಇನ್ನು ಫಸ್ಟ್ ಟೈಮ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇದೇ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದೆ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಒಂದು ವಿದ್ಯಾರ್ಥಿ ಇದೆ, ಆಲ್ರೆಡಿ ನನ್ನ ಹತ್ರ ಒಂದು ವಿದ್ಯಾರ್ಥಿ ಜಿಮೇಲ್ ID ಮತ್ತು ಅವ್ರ ಫೋನ್ ನಂಬರ್ ಇತ್ತು. ಅದನ್ನ ಹಾಕ್ಬಿಟ್ಟು ನಾನು ಚೆಕ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಸೆಲೆಕ್ಟ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಪ್ರೋಚ್ ಬಾಡಿ. ಇಲ್ಲಿ ನೋಡ್ಕೊಡಿ, ಏನ್ ಹಾಕ್ಬೇಕಪ್ಪ ಅಂದ್ರೆ ಒಂದೇ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಏನಪ್ಪಾ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಅಂತ ಇರುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಇಲ್ಲಿದೆ ನೋಡ್ಕೊಂಡು, ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಅಂತ ಇದೆಯಲ್ಲ, ಅದೇ ತರನಾಗಿ ಇಲ್ಲಿ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಜೆಂಡರ್. ಮೇಲ್ ಇರ್ತಕ್ಕಂಥವ್ರು ಮೇಲು, ಮಹಿಳಾ ಅಭ್ಯರ್ಥಿಗಳು WLP ಹಾಕ್ತಾ ಇದ್ರಪ್ಪ ಅಂದ್ರೆ ನೀವು ಫಿಮೇಲ್ ಅಂತ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಅಡ್ರೆಸ್. ಅಡ್ರೆಸ್ ಏನ್ ಹಾಕ್ಬೇಕಂತಂದ್ರೆ ಇಲ್ಲಿ ಯಾವುದೇ ತರ ಅಂತ ನೀವು ಸ್ಟಾರ್ ಆಯ್ತು, ಹ್ಯಾಶ್ ಏನು ಹಾಕುವಂತಿಲ್ಲ. ನಿಮ್ಮ ಊರು, ನೆಕ್ಸ್ಟ್ ನಿಮ್ಮ ತಾಲೂಕು, ನಿಮ್ಮ ಪೋಸ್ಟ್ ಆಫೀಸು, ಡಿಸ್ಟ್ರಿಕ್ಟ್ ಇಷ್ಟನ್ನ ಹಾಕ್ಬೇಕಾಗತ್ತಾ. ನೆಕ್ಸ್ಟ್ ಅದಾದ್ಮೇಲೆ ಕೆಳಗಡೆ ಪಿನ್ ಕೋಡ್ ಅನ್ನ ಹಾಕ್ರಿ. ಪಿನ್ ಕೋಡ್ ಅನ್ನ ಕರೆಕ್ಟ್ ಆಗಿ ಹಾಕ್ರಿ. ನಿಮ್ದು ಯಾವ ಪಿನ್ ಕೋಡ್ ಇದೆಯಲ್ಲ, ಆ ಪಿನ್ ಕೋಡ್ ಅನ್ನ ಕಂಪಲ್ಸರಿ ಆಗಿ ಹಾಕ್ಬೇಕಾಗತ್ತ. ಪಿನ್ ಕೋಡ್ ಹಾಕಿದಾದ್ಮೇಲೆ ನೆಕ್ಸ್ಟ್ ನೋಡ್ಕೊಡ್ರಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ ಸ್ಟೇಟ್. ಸ್ಟೇಟ್ ಯಾವ್ದು ಬರುತ್ತೆ ನಿಮ್ದ, ನಮ್ಮ ಕರ್ನಾಟಕದೆಲ್ಲ ವಿದ್ಯಾರ್ಥಿಗಳದು ಕರ್ನಾಟಕ ಅಂತಾನೆ ಬರ್ತಾ. ಕರ್ನಾಟಕ ಆದ್ಮೇಲೆ ರೂರಲ್ ಆಗಿದ್ರೆ, ನೀವು ಹಳ್ಳಿಯವರಾಗಿದ್ರಪ್ಪ ಅಂದ್ರೆ ರೂರಲ್ ಅಂತ ಹಾಕ್ರಿ. ನೆಕ್ಸ್ಟ್ ಲಿಟ್ರೇಟ್ ಅಂತ ಲಿಟ್ರೇಟ್ ಹಾಕ್ಬೇಕು. ಅಕಸ್ಮಾತ್ ನೀವ್ ಏನಾದ್ರು PUC ಈಗ ಕಲಿತಾ ಇದ್ರಿಯಪ್ಪ ಅಂದ್ರೆ PUC ಏನಾದ್ರು ಈಗ ಕಲಿತಾ ಇದ್ರೆ ಬಿಲೋ PUC ಅಂತ ಸರ್ಚ್ ಮಾಡ್ಕೊಡ್ರಿ. ಅಕಸ್ಮಾತ್ PUC ಓದ್ತಾ ಇದ್ರಪ್ಪ ಅಂದ್ರೆ 10th standard ಪಾಸ್. ಅಕಸ್ಮಾತ್ ನೀವು PUC ಮುಗಿಸಿದ್ರಪ್ಪ ಅಂದ್ರೆ 10th standard ಅಂತ 12th standard ಅಂತ ಹಾಕ್ರಿ. ಅಕಸ್ಮಾತ್ ಡಿಗ್ರಿ ಇತ್ತಪ್ಪ ಅಂದ್ರೆ ಡಿಗ್ರಿ ಅಂತ ಹಾಕ್ರಿ. ಅಕಸ್ಮಾತ್ ಡಿಗ್ರಿ ಮುಗಿದಿತ್ತಪ್ಪ ಅಂದ್ರೆ ಅಬೌವ್ ಗ್ರಾಜುಯೇಟ್ ಅಂತ ಹಾಕ್ರಿ. ನೆಕ್ಸ್ಟ್ ಆದ್ಮೇಲೆ ನೋಡ್ಕೊಡ್ರಿ, ನೆಕ್ಸ್ಟ್ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಫೋನ್ ನಂಬರ್. ಫೋನ್ ನಂಬರ್ ಅನ್ನ ಇನ್ನೊಂದ್ಸರಿ ಕಂಪಲ್ಸರಿ ಆಗಿ ಹಾಕ್ರಿ. ಈ ವಿದ್ಯಾರ್ಥಿದು ಫೋನ್ ನಂಬರ್ ಅನ್ನ ಹಾಕ್ತೀನಿ. ಓಕೆ, ಫೋನ್ ನಂಬರ್ ಅನ್ನ ಹಾಕಿದಾದ್ಮೇಲೆ ನೆಕ್ಸ್ಟ್ ನೋಡ್ಕೊಂಡು ಇಲ್ಲಿ ಏನು ಫಿಲ್ ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಏನ್ ಮಾಡ್ಬೇಕು, ಇದನ್ನ ನೋ ಅಂತಾನೆ ಕೊಟ್ಕೊಳ್ಳಿ. ನೋ ಅಂತ ಕೊಟ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಏನು ಫಿಲ್ ಮಾಡ್ಬೇಕು, ಟೆಕ್ಸ್ಟ್ ಫಾರ್ RTI ರಿಕ್ವೆಸ್ಟ್ ಅಪ್ಲಿಕೇಶನ್. ಇಲ್ಲೊಂದು ನೀವು ಪ್ಯಾರಾ ಲೆಟರ್ ಅನ್ನ ಬರಿಬೇಕಾಗುತ್ತೆ. ನೀವು ಇಲ್ಲೊಂದು ರಿಕ್ವೆಸ್ಟ್ ಅನ್ನ ಬರಿಬೇಕಾಗುತ್ತಾ. ಆ ರಿಕ್ವೆಸ್ಟ್ ಅನ್ನ ಬರೆದ್ರೆ ಮಾತ್ರ ಇಲ್ಲಿ ನಾನು ಆಲ್ರೆಡಿ ಒಂದು ರಿಕ್ವೆಸ್ಟ್ ಅನ್ನ ಬರೆದಿಟ್ಟಿದ್ದೀನಿ. ಅದನ್ನೇ ಪೇಸ್ಟ್ ಮಾಡಿದೀನಿ. ಇಲ್ಲಿ ಏನ್ ಕೊಟ್ಟಿದ್ದೀನಿಲ್ಲ, ಇದನ್ನೇ ಪ್ರತಿಯೊಬ್ರು ಕೂಡ ಪೇಸ್ಟ್ ಅಕಸ್ಮಾತ್ ನೀವು ಟೈಪ್ ಮಾಡಬಹುದು. ಏನ್ ಕೊಟ್ಟಿದಾರಪ್ಪ ಅಂದ್ರೆ ಟು ದ ರಿಕ್ರೂಟಿಂಗ್ ಡೈರೆಕ್ಟರ್ ಆರ್ಮಿ ರಿಕ್ರೂಟ್ಮೆಂಟ್ ಆಫೀಸ್ ಮಂಗಳೂರು, ಅಂದ್ರೆ ಮಂಗಳೂರು ಯಾರಕ್ಕ ನಾನು ಇದನ್ನ ಕಳಿಸ್ತಾ ಇದ್ದೀನಿ. ಸಬ್ಜೆಕ್ಟ್ ವಿತ್ ರೆಫರೆನ್ಸ್ ಟು ದ ಮಾರ್ಕ್ಸ್ ಆಬ್ಟೈನ್ಡ್ ಇನ್ ದ ಅಗ್ನಿವೀರ್ CE ಎಕ್ಸಾಮ್ 2026 ಅಂಡರ್ ದ RTI Act 2005.
ಸೊ ಐ ಮಹೇಶ್ ವಾಲಿ ಅವ್ರ ನೇಮು. ನೆಕ್ಸ್ಟ್ ಅಂದ್ರೆ ಅವ್ರ ಫಾದರ್ ನೇಮ್ ಪ್ರಕಾಶ್ ವಾಲಿ. ಐ ಆಮ್ ಪರ್ಮನೆಂಟೆಡ್ ರೆಸಿಡೆಂಟ್ ಬದಾಮಿ, ಅಂದ್ರೆ ಅವ್ರು ಇರ್ತಕ್ಕಂಥದ್ದು ಊರು ಅವರು ಬದಾಮಿ, ಡಿಸ್ಟಿಕ್ ಬಂದ್ಬಿಟ್ಟು ಬಾಗಲ್ಕೋಟ್. ಓಕೆ. I appeared in the CE examination conducted in June 2026 under the Agniveer recruitment process 2026. ಸೊ ಈ ತರ ಏನಾಗಿದೆಲ್ಲ, ಸೊ ಈ ತರನೆಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಸೊ ಕೆಳಗಡೆ ಇದೆಲ್ಲ ಡೀಟೇಲ್ಸ್ ಅನ್ನ ಹಾಕ್ಬಿಟ್ಟು ಕೆಳಗಡೆ ಏನಾಗ್ಬೇಕು, ನಿಮ್ಮ ನೇಮ್ ಹಾಕ್ಬೇಕು. ಸೊ ನೇಮ್ ಏನ್ ಹಾಕ್ಬೇಕಂದ್ರೆ ನೇಮ್ ಅಂತ ಹಾಕ್ಬಿಟ್ಟು ಮಹೇಶ್ ವಾಲಿ. ಸೊ ಅವ್ರ ಫಾದರ್ ನೇಮ್ ಪ್ರಕಾಶ್ ವಾಲಿ. ನೆಕ್ಸ್ಟ್ JIA ನಂಬರ್, JIA ರೂಲ್ ನಂಬರ್ ನಿಮ್ಮ ಅಡ್ಮಿಟ್ ಕಾರ್ಡ್ ದಲ್ಲಿ JIA ರೂಲ್ ನಂಬರ್ ಅಂತ ಇರುತ್ತೆ. ಸೊ ಯಾವ ತರ ಇರುತ್ತಪ್ಪ ಅಂದ್ರೆ BAN.KR.MAN.ABGD ಅಂತ ಇರುತ್ತಲ್ಲ, ಆ ತರ ಡಾಟ್ ಅತಿ ಏನು ಇಲ್ಲಿ ಮೆನ್ಷನ್ ಮಾಡುವಂತ ಅವಶ್ಯಕತೆ ಇಲ್ಲ. ಕೆಳಗಡೆ ನೀವು ಡಾಟ್ ಹಾಕುವಂತ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ BAN.KR.MAN ಅಂದ್ರೆ ಮಂಗಳೂರು ಇದ್ದವ್ರದ್ದು ಮಂಗಳೂರು, ಬೆಳಗಾವಿ ಇದ್ದವ್ರದ್ದು BL, ಬೆಂಗಳೂರು ಇದ್ದವ್ರದ್ದು BAN ಅಂತನ್ನ ಹಾಕೊಂಡ್ ಕೇಸಂದ ನೀವು ABGD ಇದ್ರೆ ABGD ಇದ್ದಿ, ಅಕಸ್ಮಾತ್ ಟ್ರೇಡ್ಮನ್ ಇದ್ರೆ ಟ್ರೇಡ್ಮನ್, ಟೆಕ್ನಿಕಲ್ ಇದ್ರೆ ಟೆಕ್ನಿಕಲ್. ನೆಕ್ಸ್ಟ್ ಇದು ಲಾಸ್ಟ್ 2026 ಇಲ್ಲಿ ನಿಮ್ಮ ನಂಬರ್ ಅನ್ನು ಹಾಕೋಬೇಕು. ಸೊ ಇಲ್ಲಿ ನಂಬರ್ ಅನ್ನು ಹಾಕೊಂಡಾದ್ಮೇಲೆ ಸೊ ನೆಕ್ಸ್ಟ್ ಏನು ಎಕ್ಸಾಮ್ ಡೇ ರೂಲ್ ನಂಬರ್, ಎಕ್ಸಾಮ್ ಡೇ ನಿಮ್ದು ರೂಲ್ ನಂಬರ್ ಇರ್ತಲ್ಲ, ಸೊ ಆ ರೂಲ್ ನಂಬರ್ ಹಾಕ್ಬೇಕು. ನೆಕ್ಸ್ಟ್ ARO ನೇಮ್ ಯಾವ್ದು ಬರ್ತಪ್ಪ ಅಂದ್ರೆ ಸೊ ಮಂಗಳೂರು ARO ಅಭ್ಯರ್ಥಿಗಳದ ARO ಮಂಗಳೂರು ಬರ್ತದ. ZRO ಯಾರಿಗೆ ಬರ್ತಪ್ಪ ಅಂದ್ರೆ ZRO ನೋಡ್ಕೋಬಹುದು ಮಂಗಳೂರು, ಬೆಂಗಳೂರು. ನೆಕ್ಸ್ಟ್ ಅದ್ರ ಜೊತೆಗೆ ಬೆಳಗಾವಿ ARO ಅವರಿಗೆ ZRO ಯಾವ್ದಪ್ಪ ಅಂದ್ರೆ ಒಂದೇ ಇರ್ತದ, ಅದು ಬೆಂಗಳೂರು ZRO ಆಗಿರ್ತದ. ಎಕ್ಸಾಮ್ ಡೇಟ್ ಅಂದ್ರೆ ಜೂನ್ 2ನೇ ತಾರೀಕಿಗೆ ಈ ವಿದ್ಯಾರ್ಥಿ ಎಕ್ಸಾಮ್ ಬರೆದಿದ್ದಾನೆ. ಶಿಫ್ಟ್ 2ನೇದ್ದು 2026 ಜೂನ್ 2ನೇ ತಾರೀಕಿಗೆ 2ನೇ ಶಿಫ್ಟ್ ಗೆ ಎಕ್ಸಾಮ್ ಅನ್ನ ಬರೆದಿದ್ದಾರೆ. ಸೊ ಅಷ್ಟೆಲ್ಲ ಹಾಕ್ಬಿಟ್ಟು ಸೊ ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಸೊ ಕ್ಯಾಪ್ಚಾನ ಫಿಲ್ ಮಾಡ್ಬೇಕಾಗಿತ್ತ. ಯಾವ ತರ ಸೊ ನೋಡ್ಕೊಳ್ಳಿ ಕ್ಯಾಪ್ಚಾನ. ಸೊ ಕಂಪಲ್ಸರಿಯಾಗಿ ಸೊ ಅವ್ರು ಏನ್ ಕೊಟ್ಟಿದಾರ ಅದನ್ನೇ ಕ್ಯಾಪ್ಚಾ ಫಿಲ್ ಮಾಡ್ಬೇಕು. A3 ನೆಕ್ಸ್ಟ್ ಅದಾದ್ಮೇಲೆ JIN3. ಸೊ ಇಷ್ಟೆಲ್ಲ ಹಾಕಿದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಾರೆ ಸೊ ಮೇಕ್ ಪೇಮೆಂಟ್ ಅಂತ ಬರುತ್ತೆ. ಸೊ ಇಲ್ಲಿ ಮೇಕ್ ಪೇಮೆಂಟ್ ಎಲ್ಲನೂ ಒಂದ್ಸರಿ ಚೆಕ್ ಮಾಡ್ಕೊಡ್ರಿ ಡೀಟೇಲ್ಸ್ ಆಗಿ. ಪ್ರತಿಯೊಂದು ನಾನು ಫಿಲ್ ಮಾಡಿದೀನೋ ಇಲ್ಲ ಅಂತ ಒಂದ್ಸರಿ ನೀವು ಕ್ಲಿಯರಿಟಿಯಾಗಿ ಚೆಕ್ ಮಾಡ್ಕೊಂಡ್ರಿಪ್ಪ ಅಂದ್ರೆ ಸೊ ನಾನು ಆಲ್ರೆಡಿ ಫಿಲ್ ಮಾಡಿದ್ದೆ, ಸೊ ಮತ್ತೆ ಹೋಯ್ತದು. ಸೊ ಆಕ್ಚುಲಿ ಒಂದ್ಸರಿ ಫಿಲ್ ಮಾಡಿದಾನೆ ನಾನು ರಿಫ್ರೆಶ್ ಮಾಡಿದಕ್ಕೋಸ್ಕರ ಮತ್ತೆ ವಾಪಸ್ ಹೋಯ್ತು. ಸೊ ಇನ್ನೊಮ್ಮೆ ಫಿಲ್ ಮಾಡಿಕೇಶಂದು ಸೊ ಇಲ್ಲೆಲ್ಲ ಸಬ್ಮಿಟ್ ಅಂತ ಕೆಳಗೆ ಎಲ್ಲ ಫಿಲ್ ಮಾಡಿದ್ಮ್ಯಾಗ ಮೇಕ್ ಪೇಮೆಂಟ್ ಅಂತ ಬಂದಿತ್ತು. ಸೊ ಕೆಳಗಡೆ ಮೇಕ್ ಪೇಮೆಂಟ್ ಅಂತ ಬಂದಿತ್ತು. ಅದಕ್ಕೆ 10 ರೂಪಾಯಿ ಮಾತ್ರ ಫೀಸ್ ಇರುತ್ತೆ. ಎಷ್ಟು? 10 rupees ಮಾತ್ರ ಫೀಸ್ ಇರುತ್ತೆ. ಸೊ ಅಲ್ಲೆಲ್ಲ ಮೇಕ್ ಪೇಮೆಂಟ್ ಕೊಟ್ಟ ಕೇಸಂದ ನೀವು 10 ರೂಪಾಯಿ ಪೇ ಅನ್ನ ಮಾಡಿದಿರಪ್ಪ ಅಂದ್ರೆ ಸೊ ನಿಮ್ಮ RTI 15 ನಂತರ ನಿಮ್ಮ ಜಿಮೇಲ್ ಐಡಿಗೆ ಮೆಸೇಜ್ ಬರ್ತದ ನೀವು ಎಷ್ಟು ಸ್ಕೋರ್ ಅನ್ನ ಮಾಡಿದಿರಿ ಅಂತ ಕೇಸಂದ. ಪ್ರತಿಯೊಬ್ಬರಿಗೆ ಕೂಡ 10 ರಿಂದ 15 ದಿನದಲ್ಲಿ ಬರುವಂತ ಸಾಧ್ಯತೆ ಇದೆ. ಯಾರೆಲ್ಲ ಹಾಕ್ಬೇಕು ಅನ್ಕೊಂಡಿದ್ರಲ್ಲ ಸೊ ನಿಮ್ಮ ಮೊಬೈಲ್ ದಲ್ಲೇನೆ ಈ ತರದ RTI ರಿಪ್ಲೈ ಅನ್ನ ನೀವು ಇದಕ್ಕೆ ಅಪ್ಲೈ ಮಾಡಬಹುದು. ಕೇವಲ 10 ರೂಪಾಯಿ ಮಾತ್ರ ಖರ್ಚಾಗುತ್ತೆ. ಎಲ್ಲಾ ಅಗ್ನಿವೀರ್ ಅಭ್ಯರ್ಥಿಗಳಿಗೆ ಅಕಸ್ಮಾತ್ ಎಕ್ಸಾಮ್ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಾಯ್ತು, ನೆಕ್ಸ್ಟ್ ನೀವೇನಾದ್ರೂ ಪ್ಯಾರಾ ಸೆಲೆಕ್ಷನ್ ಆಗ್ಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ಅಂತ ವಿದ್ಯಾರ್ಥಿಗಳು ನಾನು ಎಷ್ಟು ಸ್ಕೋರ್ ಇದೆ ನಾನು ಫಿಸಿಕಲ್ ನಲ್ಲಿ 100 ಮಾರ್ಕ್ಸ್ ಗಳನ್ನ ತಗೊಂಡ್ರೆ ನಾನು ಪ್ಯಾರಾ ಸೆಲೆಕ್ಷನ್ ಆಗ್ಬಹುದು. ಸೊ ನಾನು ಎಕ್ಸಾಮ್ ನಲ್ಲಿ ಸೊ ಇಷ್ಟು ಮಾರ್ಕ್ಸ್ ಗಳನ್ನ ತಗೊಂಡಿದ್ರಪ್ಪ ಅಂದ್ರೆ ನಾನು ಫಿಸಿಕಲ್ ನಲ್ಲಿ ಎಕ್ಸಲೆಂಟ್ ಹೊಡಿಬೇಕು. ಪ್ಲಬ್ಸ್ ನಲ್ಲಿ ಕೂಡ ನಾನು 10 ಪ್ಲಬ್ಸ್ ಹೊಡೆದ್ರೆ ಅಲ್ಲಿ 100 ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳಿ ನೀನು ಟಾರ್ಗೆಟ್ ಇಟ್ಕೋ. ಯಾಕಂದ್ರೆ ಅಡ್ವಾನ್ಸ್ ಆಗಿ ನಿನ್ಗೆ ಎಷ್ಟು ಮಾರ್ಕ್ಸ್ ಬಿದ್ದಿದ್ದಾವ ಅಂದ್ರೆ ನಾನು ಫಿಸಿಕಲ್ ನಲ್ಲಿ ಎಷ್ಟು ತಗೋಬೇಕು ಅನ್ನೋದನ್ನ ನಿನಗೂ ಕೂಡ ಕನ್ಫರ್ಮೇಶನ್ ಆಗುತ್ತೆ ವಿದ್ಯಾರ್ಥಿ. ಸೊ ಪ್ರತಿಯೊಬ್ರು ಕೂಡ ಚೆಕ್ ಅನ್ನ ಮಾಡ್ಕೊಳ್ರಿ. ಓಕೆ, ನೀವೇನಾದ್ರೂ ಆಲ್ರೆಡಿ ಎಕ್ಸಾಮ್ ಅನ್ನ ಪಾಸ್ ಆಗಿದ್ರಪ್ಪ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ HJ ಡಿಫೆನ್ಸ್ ಅಕಾಡೆಮಿ ನಮ್ಮ ಕೋಚಿಂಗ್ ದಲ್ಲಿ ಆಲ್ರೆಡಿ ಫಿಸಿಕಲ್ ಬ್ಯಾಚ್ ಸ್ಟಾರ್ಟ್ ಇದೆ. ಸೊ ಆಗಸ್ಟ್ 1ನೇ ತಾರೀಕು ನಿನ್ನೆಯಿಂದ ಹೊಸ ಬ್ಯಾಚ್ ಅನ್ನ ಪ್ರಾರಂಭವನ್ನ ಮಾಡಿದ್ವಿ. ಇದು ಕೇವಲ 100 ಸ್ಟೂಡೆಂಟ್ ಗಳಿಗೆ ಮಾತ್ರ ಇರ್ತೈತಿ. ಇನ್ನು ಕಡಿಮೆ ಬಹಳ ಅಂದ್ರೆ ಬಹಳ ಕಡಿಮೆ ಸೀಟ್ಗಳಿದಾವೆ. ನೀವೇನಾದ್ರೂ ಬಂದು ಜಾಯ್ನ್ ಆಗ್ಬೇಕು ಅನ್ಕೊಂಡ್ರೆ ಅತಿ ಕಡಿಮೆ ಫೀಸ್ ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 400 ಮೀಟರ್ ಟ್ರ್ಯಾಕ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಇದೆ. ಸೊ ಈ ಟ್ರ್ಯಾಕ್ ಅಲ್ಲಿ ನೀವೇನಾದ್ರೂ ಪ್ರಾಕ್ಟೀಸ್ ಮಾಡಿದ್ದೆ ಕರೆ ಆದ್ರಪ್ಪ ಅಂದ್ರೆ ಬೇಕಾದಂತ ಗ್ರೌಂಡ್ ನಲ್ಲಿ ಹೋದ್ರೂ ಕೂಡ ನಾನು 100% ಹೇಳ್ತೀನಿ ಫಿಸಿಕಲ್ ಅನ್ನ ಎಕ್ಸಲೆಂಟ್ ಆಗಿ ಪಾಸ್ ಮಾಡ್ಕೋತೀರಿ. ಪ್ಲಬ್ಸ್ ಕೂಡ 10 ಪಾಸ್ ಮಾಡೋ ತರ ನಾವು ಟ್ರೈನಿಂಗ್ ಅನ್ನ ಕೊಡ್ತಾ ಇದೀವಿ. ಡೈಲಿ 2 ಟೈಮ್ ಫಿಸಿಕಲ್ ಟ್ರೈನಿಂಗ್ ಇರ್ತದೆ, ಮತ್ತೆ ಡಯಟ್ ಕೊಡ್ತೀವಿ, ಹೆಲ್ದಿ ಫುಡ್ ಕೂಡ ಕೊಡ್ತಾ ಇದೀವಿ. ಹಾಸ್ಟೆಲ್ ಕಾಟ್ ಬೆಡ್ ಫೆಟ್ರಿನರಿ ಎಲ್ಲಾನು ಕೂಡ ವ್ಯವಸ್ಥೆ ಇದೆ. ಅದ್ರ ಜೊತೆಗೆ ನೋಡ್ಕೋಬಹುದು ವಿದ್ಯಾರ್ಥಿಗಳಿಗೆ ಒಂದ್ಸರಿ ನಿಮ್ಗೆ ಫ್ರೀ ಮೆಡಿಕಲ್ ಚೆಕ್ಅಪ್ ಅನ್ನ ಮಾಡ್ತಾ ಇದೀವಿ. ಸೊ ಪ್ರತಿ ಸೋಮವಾರ ಡೆಮೋ ರ್ಯಾಲಿಯನ್ನ ಕಂಡಕ್ಟ್ ಮಾಡ್ತೀವಿ. ರಿಯಲ್ ಆಗಿ ಯಾವ ತರ ನಡೀತದಲ್ಲ ರ್ಯಾಲಿ ಅದೇ ತರನಾಗಿ ಇಲ್ಲಿ ಪ್ರೊಸೆಸ್ ಅನ್ನ ಕಂಡಕ್ಟ್ ಮಾಡ್ತೀವಿ. ವಿದ್ಯಾರ್ಥಿಗಳೇ ಬರ್ಬೇಕನ್ನುವಂತ ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಅತಿ ಕಡಿಮೆ ಫೀಸ್ ನಲ್ಲಿ ಟ್ರೈನ್ ಅಪ್ ಅನ್ನ ಕೊಡ್ತಾ ಇದೀವಿ. ಬಂದು ಆದಷ್ಟು ಬೇಗನೆ ಈ ಸಾರಿ ನೀವು ವರದಿಯನ್ನ ಹಾಕೊಳ್ಳುವಂತ ಸಮಯ ಬಂದಿದೆ. ಯಾವತ್ತೂ ಕೂಡ ಟೈಮ್ ಅನ್ನ ವೇಸ್ಟ್ ಮಾಡಕ್ ಹೋಗ್ಬೇಡಿ, ಬಂದು ಜಾಯ್ನ್ ಆಗಿ. ನಾವು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ಸೊ ಹೆಲ್ಪ್ ಆಗಿದ್ರೆ ಸೊ ಪ್ರತಿಯೊಬ್ರು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸೊ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ನಿಮ್ ದೋಸ್ತ ಯಾರಾದ್ರು ಅಪ್ಲಿಕೇಶನ್ ಹಾಕಿ ಸೊ ಎಕ್ಸಾಮ್ ಬರೆದು ರಿಸಲ್ಟ್ ರಿಸಲ್ಟ್ ಫೇಲ್ ಆಗಿದ್ದಪ್ಪ ಅಂದ್ರೆ ಅವನು ಕೂಡ ಶೇರ್ ಮಾಡಿದ್ರೆ ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಅಭ್ಯರ್ಥಿಗಳೇ
ಸೊ ಈಗಲೇನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ಗೆಟ್ ರೆಡಿ ಟು ಫೈಟ್.